Good evening, students. Am I audible? Yes, ma'am. Okay. So, in the last session, we completed with the concept of molecular basis of inheritance. Today, we are going to start with the another chapter, microbes in human welfare. Microbes in human welfare, right? Before that, let us just brush up the concepts, what all we studied in this lesson in theory and what all extra points we have to concentrate in this lesson. So here you can see in this, we are going to mainly focus on the advantages of the microorganisms in our daily life. How we will use the microorganism in a household activities. What is the advantage of the microorganisms in sewage treatment, industries, production of biogas, right? So here you can see the flow chart, right? See, in household products for the preparation of the curd, we will use that there is a significant, what we can say, advantage or significant process of the lactobacillus bacteria, as well as some microorganisms are present in our intestine, right? So idli, dosa, bread, whatever we eat, these all are the products of the process which are involved in microorganisms. Swiss cheese anta ಬರುತ್ತೆ ಇಲ್ಲಿ ನೋಡಿ. Swiss cheese ಅನ್ನೋದನ್ನ ಪ್ರೋಪಿಯಿನಿ ಬ್ಯಾಕ್ಟೀರಿಯಂ ಶರಮಾನಿ, ಸೊ ಈ ಬ್ಯಾಕ್ಟೀರಿಯಂದಿಂದ ಪ್ರಿಪೇರ್ ಮಾಡ್ತಾರೆ. Then Roquefort cheese anta ಬರುತ್ತೆ, which is formed or which is produced by Penicillium roqueforti. And when we come to the industrial products ಗೆ ಬಂದಾಗ antibiotics. So ನಾವಿವಾಗ ನಮ್ಗೆ ಫೀವರ್ ಬಂದಾಗ, okay, so whenever you are not well, okay, so paracetamol tablets ಕೊಡ್ತಾರೆ, ಅದರ ಜೊತೆಗೆ antibiotics ಅನ್ನ ಕೊಡ್ತಾರೆ. These are nothing but these will produce the antibodies to fight against the diseases. Please change your name so that your mobile name is should not be visible to me. Okay, please type or insert your name. Then enzymes produce ಮಾಡೋದಕ್ಕೆ, ಈಗ ಡಯಾಬಿಟೀಸ್ಗೆ ಇನ್ಸುಲಿನ್ ಇಂಜೆಕ್ಷನ್ಸ್ ಅನ್ನ ತಗೋತಿರ್ತಾರೆ ಕೆಲವೊಂದಿಷ್ಟು ಡಯಾಬಿಟೀಸ್ ಟೈಪಿಗೆ. ಸೊ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳುವಾಗ ಇನ್ಸುಲಿನ್ ಹಾರ್ಮೋನ್ ಅನ್ನ ದೇ ವಿಲ್ ಗಿವ್ ಆರ್ ದೇ ವಿಲ್ ಇಂಜೆಕ್ಟ್, ರೈಟ್? ಸೊ ಅದನ್ನ ಪ್ರಿಪೇರ್ ಮಾಡೋದಕ್ಕೆ. ಸೊ ದೀಸ್ ಆಲ್ ಆರ್ ದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಅಂದ್ರೆ ಮೈಕ್ರೋಬ್ಸ್ ಅನ್ನ ಯೂಸ್ ಮಾಡಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸಿಟ್ರಿಕ್ ಆಸಿಡ್, ಎಸಿಟಿಕ್ ಆಸಿಡ್, ಬ್ಯೂಟರಿಕ್ ಆಸಿಡ್, ಫ್ಯೂಮರಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಇವನ್ನೆಲ್ಲವೂ ಕೂಡ ಏನ್ ಮಾಡ್ತಾರೆ, with the help of the microorganisms they will prepare them in industries. ಸೊ ಇದರಿಂದನೂ ನಮಗೆ ಪ್ರಾಫಿಟ್ ಇದೆ ಅಂತ. ಬೆವರೇಜಸ್ ಅಂತ ಬರುತ್ತೆ, ಫಾರ್ ಎಕ್ಸಾಂಪಲ್ ಆಲ್ಕೋಹಾಲಿಕ್ ಬೆವರೇಜಸ್ ಅಂತ ಬರುತ್ತೆ, ರೈಟ್? ಗಿನ್, ಸೇಕ್, ಪೆನ್ನಿ, ಓಡ್ಕಾ, ವಿಸ್ಕಿ, ರಮ್, ವೈನ್ಸ್ ಅಂಡ್ ಬ್ರ್ಯಾಂಡಿ. ಸೊ ದೀಸ್ ಆಲ್ ಆರ್ ದ ಬೆವರೇಜಸ್. ಸೊ ಇದನ್ನೆಲ್ಲ ಮಾಡೋದಕ್ಕೂ ನಾವೇನ್ ಮಾಡ್ತೇವೆ, ದ ಮೈಕ್ರೋ ಆರ್ಗ್ಯಾನಿಸಮ್ ಪ್ರೊಸೆಸ್ ಮೇಲೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಈ ಬೆವರೇಜಸ್ ಪ್ರಿಪೇರ್ ಮಾಡ್ಬೇಕಂದ್ರೆ ನೋ ಡೌಟ್ ವಿ ವಾಂಟ್ ದೀಸ್ ಮಟೀರಿಯಲ್ಸ್, ಅಲಾಂಗ್ ವಿತ್ ದಟ್ ಮೈಕ್ರೋಬ್ಸ್ ಅನ್ನ ಆಡ್ ಮಾಡ್ತಾರೆ ಫರ್ಮೆಂಟರ್ಸ್ ಅಲ್ಲಿ. ಯಾಕೆಂದ್ರೆ ಆ ಒಂದು ಮಟೀರಿಯಲ್ಸ್ ಅನ್ನ ನಾವು ಡಿಗ್ರೇಡ್ ಮಾಡಬೇಕು, ಬ್ರೇಕ್ ಡೌನ್ ಮಾಡಬೇಕು, ಫರ್ಮೆಂಟೇಶನ್ ಆಗ್ಬೇಕು. ವಾಟ್ ಈಸ್ ಫರ್ಮೆಂಟೇಶನ್? ಆನೆರೋಬಿಕ್ ರೆಸ್ಪಿರೇಷನ್, ಅಂದ್ರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಏನಾಗುತ್ತೆ, ಅಲ್ಲಿ ರೆಸ್ಪಿರೇಷನ್ ಆಗತ್ತೆ ಟು ಫಾರ್ಮ್ ದ ಪ್ರೊಡಕ್ಟ್ಸ್. ಸೊ ಈಸ್ಟ್ ಅನ್ನೋದು ಏನಿದೆ, ಬ್ರೀವರ್ಸ್ ಈಸ್ಟ್ ಅನ್ನೋದಿದೆ, ವೈನ್ ಈಸ್ಟ್ ಅನ್ನೋದಿದೆ, ಸೇಕ್ ಈಸ್ಟ್ ಅನ್ನೋದಿದೆ, ಜಿಂಜರ್ ಈಸ್ಟ್ ಅನ್ನೋದಿದೆ. ಈ ಎಲ್ಲ ವೆರೈಟೀಸ್ ಆಫ್ ಈಸ್ಟ್ ಅನ್ನ ನಾವು ಆಲ್ಕೋಹಾಲಿಕ್ ಬೆವರೇಜಸ್ ಅನ್ನ ತಯಾರಿಸೋದಕ್ಕೆ ಯೂಸ್ ಮಾಡ್ತೇವೆ. ದೆನ್ ಆರ್ಗ್ಯಾನಿಕ್ ಆಸಿಡ್ಸ್ ಗಳನ್ನ ನೀವು ನಿಮ್ಮ ಲ್ಯಾಬ್ರೋಟರಿಯಲ್ಲಿ ನೋಡಿರಬಹುದು, ರೈಟ್? ಯು ಕ್ಯಾನ್ ಸಿ ಡಿಫರೆಂಟ್ ರಿಏಜೆಂಟ್ಸ್ ಇನ್ ಅವರ್ ಲ್ಯಾಬ್ರೋಟರಿ, ಕೆಮಿಸ್ಟ್ರಿ ಲ್ಯಾಬ್ರೋಟರಿ. ಸಿಟ್ರಿಕ್ ಆಸಿಡ್, ಎಸಿಟಿಕ್ ಆಸಿಡ್, ಬ್ಯೂಟರಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್. ಸೊ ಎಲ್ಲ ಆಸಿಡ್ಸ್ ಗಳನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ? ಇಟ್ ಇಸ್ ನಾಟ್ ಓನ್ಲಿ from the chemicals ಇಂದ ಮಾತ್ರ ಅಲ್ಲ, along with the application of, along with the use of certain bacteria, certain fungi, certain microorganisms, these organic acids will be formed. Okay na? Fine. So let us proceed to the first question of today. Okay, see here, conversion of milk to curd improves its nutritional value by increasing the amount of which vitamin ಅಂತ ಕೇಳಿದ್ದಾರೆ. ಆಪ್ಷನ್ ಎ ವೈಟಮಿನ್ ಡಿ, ಆಪ್ಷನ್ ಬಿ ವೈಟಮಿನ್ ಎ, ಆಪ್ಷನ್ ಸಿ ವೈಟಮಿನ್ B12, ಆಪ್ಷನ್ ಡಿ ವೈಟಮಿನ್ ಇ. ಎಸ್, ವಾಟ್ ಈಸ್ ಯುವರ್ ರೆಸ್ಪಾನ್ಸ್ ಆನ್ ದಿಸ್? ಯಾವ ಒಂದು ವೈಟಮಿನ್ ಅನ್ನ ಜಾಸ್ತಿ ಮಾಡತ್ತೆ ಯಾವಾಗ ಮಿಲ್ಕ್ ಇದ್ದಿದ್ದು ಕರ್ಡ್ ಆದಾಗ?
ಅಂದ್ರೆ ಹಾಲಿದ್ದು ಮೊಸರಾದಾಗ ಯಾವ ಒಂದು ವಿಟಮಿನ್ ಜಾಸ್ತಿ ಆಗತ್ತೆ? ಎನಿ ಗೆಸಸ್? You can chat, you can send the message in the chat box. Okay. I got the first message from Lubna Anil Kumar. Okay. Yuva answered it. Fine. Please mention the options name. Okay na? Answer ಹೇಳ್ಬೇಡಿ. Options name ಅನ್ನ type ಮಾಡಿ. Sanjeevini answered it. Good. Yes, many are there still. Pavitra, Ankita, what is your response on this? Fine, let us check the answer, right? Okay. The right answer is option C. That is vitamin B12 ಅನ್ನೋದು ಏನಾಗುತ್ತೆ ಕರ್ಡ್ ಅಲ್ಲಿ ಜಾಸ್ತಿ ಆಗುತ್ತೆ. So what actually happens here? Yes, Lubna, can you read out the slide? Lubna, can you read out the slide? Okay, no problem. Fine. So here lactobacillus bacteria ಏನಿರುತ್ತೆ, these bacteria convert milk into curd. It produces acids. ಅವು acids ಅನ್ನ produce ಮಾಡ್ತವೆ and coagulate means they will fuse and partially digest the milk proteins. ಅಂದ್ರೆ ಮಿಲ್ಕ್ ಅಲ್ಲಿರೋ ಪ್ರೋಟೀನ್ಸ್ ಅನ್ನ ಪಾರ್ಷಿಯಲ್ ಆಗಿ, ನಾಟ್ ಕಂಪ್ಲೀಟ್ಲಿ, ಪಾರ್ಷಿಯಲ್ ಆಗಿ ಡೈಜೆಸ್ಟ್ ಮಾಡ್ತವೆ. A small amount of curd added to the fresh milk as a inoculum. So ಮೊಸರು ಮಾಡುವಾಗ ಏನ್ ಮಾಡ್ತಾರೆ ಅಮ್ಮ? So she will put a little bit of curd in the warm milk. ಬೆಚ್ಚಗಿರೋ ಹಾಲಿನಲ್ಲಿ ಸ್ವಲ್ಪ ಕರ್ಡ್ ಅನ್ನ ಹಾಕ್ತಾರೆ. ಇಟ್ ಆಕ್ಟ್ಸ್ as a inoculum or a starter. ಸೊ ಆ ಒಂದು ಮೊಸರಿನಲ್ಲಿ ಏನಿರುತ್ತೆ, ಇಟ್ ಕಂಟೈನ್ಸ್ millions of lactobacillus bacteria. ಓಕೆನಾ? ವಿಚ್ at a suitable temperature ಅವೇನ್ ಮಾಡ್ತವೆ, they will multiply in the milk, thereby converting the milk to curd. ಸೊ ಇದರಿಂದ ಏನಾಗುತ್ತೆ, there will be increase in a vitamin named vitamin B12. Okay, so this is regarding option C, that is vitamin B12 anta. Let us proceed to the next question. Dough kept overnight in warm weather becomes soft and spongy because of. Dough ಅಂತಂದ್ರೆ ಹಿಟ್ಟು ಕಲಸಿಡ್ತಾರೆ. ಈ ಚಪಾತಿ ಹಿಟ್ಟಿರುತ್ತೆ, ಹೌದಾ? ಆಮೇಲೆ ಬೇರೆ ಬೇರೆ ಹಿಟ್ಟನ್ನ ಕಲಸಿ ಇಡ್ತಾರೆ. ಈ ಬ್ರೆಡ್ ಮಾಡುವಾಗ ಹಿಟ್ಟನ್ನ ಕಲಸಿ ಇಡ್ತಾರೆ, ಹೌದಾ? ಸೊ ಇದನ್ನ ಓವರ್ ನೈಟ್ ಅಂದ್ರೆ ರಾತ್ರಿ ಇಡೀ ಇಟ್ಟಾಗ, ವಾರ್ಮ್ ವೆದರ್ ಅಲ್ಲಿ ಬೆಚ್ಚಗಿನ ವಾತಾವರಣದಲ್ಲಿ ಇಟ್ಟಾಗ, ಸೊ ವೆನ್ ಯು ಸಿ ಇಟ್ ಇನ್ ಅ ಮಾರ್ನಿಂಗ್ ಇಟ್ ಬಿಕಮ್ ಸಾಫ್ಟ್, ತುಂಬಾ ಸಾಫ್ಟ್ ಮತ್ತೆ ಸ್ಪಾಂಜಿ ಆಗುತ್ತೆ. ಯಾಕೆ? ಬಿಕಾಸ್ ಆಫ್ ಅಬ್ಸಾರ್ಪ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಅಟ್ಮಾಸ್ಫಿಯರ್, ಬಿ ಫರ್ಮೆಂಟೇಶನ್, ಸಿ ಕೊಹೆಷನ್, ಡಿ ಆಸ್ಮೋಸಿಸ್. Yeah. Dough kept overnight in warm weather. Okay, the first response is given by anyone? Sanjeevini answered it. Fine. Yuva Jadhav. Okay. See, fermentation means what? It is nothing but a type of anaerobic respiration where there is a production of an alcohol. ಅಲ್ಲಿ alcohol produce ಆಗುತ್ತೆ in absence of oxygen ಅಂತ. ಸೊ ಅದಕ್ಕೆ ನಾವು fermentation ಅಂತ ಕರಿತೇವೆ. ಸೊ ಇಲ್ಲೇನ್ ಕೇಳ್ತಿದ್ದಾರೆ, why the dough becomes soft and spongy which is kept at overnight ಅಂತ. Shivamani answered it. Okay. ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ರು ಬಿ ಅಂತ ಹೇಳಿದ್ರೆ ನಿಮ್ಮ ಆನ್ಸರು ಬಿ ಅಂತ ಇರ್ಬೇಕಂತ ಇಲ್ಲ, ಓಕೆನಾ? ಆಮೇಲೆ ಮೆಸೇಜ್ ಮಾಡುವಾಗ ನಿಮ್ಮ ಮೆಸೇಜ್ ಆಪ್ಷನ್ ಅನ್ನ ಚೇಂಜ್ ಮಾಡಿ ಮೆಸೇಜ್ ಟು ನಿಧಿ ಮ್ಯಾಮ್ ಅಂತ ಮಾಡಿ. ಇಟ್ ಈಸ್ ಮೆಸೇಜ್ ಟು ಎವ್ರಿ ಒನ್ ಅಂತ ಇರುತ್ತೆ. ಇನ್ಸ್ಟೆಡ್ ಆಫ್ ಇಟ್ ಮೆಸೇಜ್ ಟು ನಿಧಿ ಮ್ಯಾಮ್ ಅಂದ್ರೆ ಯುವರ್ ಆನ್ಸರ್ಸ್ ವಿಲ್ ಓನ್ಲಿ ಕಮ್ ಟು ಮೀ. ಸೊ ಬೇರೆಯವರು ಕಾಪಿ ಮಾಡೋದಾಗಿರಬಹುದು ಅಥವಾ ನೀವು ಆನೆಸ್ಟ್ ಆಗಿ ಆನ್ಸರ್ ಮಾಡಕ್ ಆಗತ್ತೆ. Fine, let us check. So most of you voted for option B, fermentation anta ಹೇಳ್ತಿದ್ದೀರಾ. So here, yes, correct. So ಇಲ್ಲಿ the question is actually incomplete. So ಇಲ್ಲಿ ಏನಾಗಬೇಕು ಅಂದ್ರೆ dough kept overnight
ವಿಚ್ ವೇರ್ ದ ಈಸ್ಟ್ ಈಸ್ ಆಲ್ರೆಡಿ ಆಡೆಡ್. ಈಸ್ಟ್ ಅನ್ನೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ವರ್ಡ್ ಇಲ್ಲಿ ಬಂದ ಮೇಲೆ ದ ಕ್ವಶನ್ ವಿಲ್ ಗೆಟ್ ಕಂಪ್ಲೀಟೆಡ್. ಅವಾಗ ಅದೇನಾಗತ್ತೆ, ಆಪ್ಷನ್ ಬಿ ಫರ್ಮೆಂಟೇಶನ್ ಅಂತ ನಾವು ಕರಿಬಹುದು. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಬ್ರೆಡ್ ಅನ್ನ ಫಾರ್ಮೇಶನ್ ಮಾಡುವಾಗ ಇಟ್ ಬಿಕಮ್ಸ್ ಪೋರಸ್ ಡ್ಯೂ ಟು ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೈ ದ ಆಕ್ಷನ್ ಆಫ್. ಜಸ್ಟ್ ನೌ ಐ ಎಕ್ಸ್ಪ್ಲೇನ್ಡ್ ಇಟ್. ಈಗಲೇ ಆ ವರ್ಡ್ ಅನ್ನ ನಾನು ತಗೊಂಡೆ. ಆಪ್ಷನ್ ಎ ಈಸ್ಟ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಪ್ರೋಟೋಸೋವನ್ಸ್. ಸೊ ವೆನ್ ಯು ಸಿ ದ ಬ್ರೆಡ್ ಅಲ್ವಾ, ಯು ಕ್ಯಾನ್ ಸಿ ಸರ್ಟನ್ ಪೋರ್ಸ್, ತೂತು ಆಗಿರುತ್ತೆ, ಹೌದಾ? ಸೊ ಅದು ಯಾಕೆ ಅಂತಂದ್ರೆ ಇಟ್ ಇಸ್ ಡ್ಯೂ ಟು ದ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಯಾಕೆ ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗತ್ತೆ? ಬೈ ವಿಚ್ ಆಕ್ಷನ್ ಇಟ್ ಈಸ್ ಪ್ರೊಡ್ಯೂಸ್ಡ್? ಬೈ ದ ಆಕ್ಷನ್ ಆಫ್ ವಿಚ್ ಆರ್ಗ್ಯಾನಿಸಮ್ ಇಟ್ ಈಸ್ ಪ್ರೊಡ್ಯೂಸ್ಡ್? Yes, anyone? Just now I said that word in the previous question. Yuva answered it. Okay. ಎಕ್ಸ್ಪ್ಲನೇಷನ್ ಮಾಡುವಾಗ ಗಮನ ಈ ಕಡೆ ಇದ್ರೆ ಆನ್ಸರ್ಸ್ ಕರೆಕ್ಟ್ ಆಗ್ತವೆ. ಈಗಲೇ ಹೇಳ್ದೆ ನಾನು, ಈಗ ತಾನೇ ಆ ವರ್ಡ್ ಅನ್ನ ಯೂಸ್ ಮಾಡಿದೆ ಅಂತ, ಹೌದಾ? ಸಂಜೀವಿನಿ ಆನ್ಸರ್ಡ್ ಇಟ್. ಓಕೆ. ನಿಮ್ನ ಹೆಸರು ಬರಬೇಕು, ಸುಮ್ಮನೆ ಮೆಸೇಜ್ ಮಾಡಬೇಕು ಅಂತ ಮೆಸೇಜ್ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅನ್ನ, ಮತ್ತೆ ಆನ್ಸರ್ ಮಾಡಿ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಈ ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾವೊಂದು ಆ ವರ್ಡ್ ಅನ್ನ ಯೂಸ್ ಮಾಡಿದೆ, ಅದೇ ಆನ್ಸರ್ ಇಲ್ಲಿದೆ ಅಂತ. ಆದ್ರೂ ಕೂಡ ಐ ಆಮ್ ನಾಟ್ ಗೆಟಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಮ್ ಎನಿ ಒನ್. ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀರಲ್ಲ. Yes, what about others? Aishwarya, Akhila, Pavitra, Anil, Ankita, you all are there in session, right? Yes, ma'am. Yeah, then answer the question in the chat box. Just click on the mobile. There you will get 3 dots and you will get a chat option. When you click on the chat option, you can send your answer in the chat box. Okay. Pavitra answered it. Fine. Great. ಯಾರು ಕೂಡ ಸರಿಯಾಗಿ ಆನ್ಸರ್ ಮಾಡಲಿಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಈಸ್ಟ್. ನಾನಿಲ್ಲಿ ಹೇಳುವಾಗ ಹೇಳ್ದೆ ಈ ಕ್ವಶನ್ ಅಲ್ಲಿ ಈಸ್ಟ್ ಅಂತ ಬಂದಿದ್ರೆ ಇಲ್ಲಿ ಫರ್ಮೆಂಟೇಶನ್ ಅನ್ನೋದು ಕರೆಕ್ಟ್ ಆದ ಉತ್ತರ ಆಗ್ತಿತ್ತು. ಈ ಕ್ವಶನ್ ಏನಿದೆ ಇನ್ಕಂಪ್ಲೀಟ್ ಅಂತ. ಕೇಳಿಸ್ಕೊಳ್ಳೋದೇ ಇಲ್ಲ ಅಲ್ವಾ? ಯು ವಿಲ್ ವಾಚ್ ದ ಸೆಷನ್ ಆಸ್ ಇಫ್ ಯು ಆರ್ ವಾಚಿಂಗ್ ದ ಟಿವಿ, ಮೂವಿ, ಸೀರಿಯಲ್ ನೋಡೋ ತರ ಮಲ್ಕೊಂಡು ನೋಡೋದು, ಯಾವುದೋ ಒಂದು ಚೇರ್ ಮೇಲೆ ನೋಡೋದು, ಹೊರಗಡೆ ಕುತ್ಕೊಂಡು ನೋಡೋದು, ಸೀರಿಯಸ್ನೆಸ್ಸೇ ಇಲ್ಲ. ಈಗ ನಿಮಗೆ ಸೀರಿಯಸ್ನೆಸ್ ಬರೋದಿಲ್ಲ. ಯಾವಾಗ CET ಕ್ವಶನ್ ಪೇಪರ್ ನಿಮ್ ಕಣ್ಮುಂದೆ ಬರುತ್ತೆ, ಏನಪ್ಪಾ ಇದು ಅಂತ ತಲೆಯಲ್ಲಿ ಓಡತ್ತಲ್ವಾ, ದಟ್ ಟೈಮ್ ಯು ವಿಲ್ ರಿಮೆಂಬರ್. ಅವಾಗ ಸ್ವಲ್ಪ ಆದ್ರೂ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಇನ್ ವಿಚ್ ವಿಡಿಯೋಸ್ ಯು ವಿಲ್ ಗೆಟ್ ಕಂಪ್ಲೀಟ್ ಕನ್ನಡ ಮೀಡಿಯಂ ಸೆಷನ್ಸ್ ಅಬೌಟ್ CET as well as PUC. Do you get it in all the sessions, in all the YouTube videos? Will you get it? So please make use of it. Explanation ಅನ್ನ ಕೇಳಿ. So the next question, in cheese manufacture, the microorganisms are important for. Cheese manufacture ಮಾಡುವಾಗ microorganisms ಅನ್ನು ನಾವು ಯೂಸ್ ಮಾಡ್ತೇವೆ. These are important for the ripening only, the soaring of milk only, the development of resistance to spoilage only, both the soaring and the ripening process. The ripening means what? ಆ ಒಂದು ಚೀಸ್ ಅನ್ನೋದೇನಿರುತ್ತೆ ರೈಪನ್ ಆಗ್ಬೇಕು, ಕಳಿಬೇಕು ಅಂತ ಕರೀತಾರೆ. ನಾವು ಕೊಳೆಯೋದಲ್ಲ, ಕಳಿಬೇಕು ಅಂತ. ಸೊ ದಟ್ ಆ ಟೇಸ್ಟ್ ಬರಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ಮನೆಯಲ್ಲಿ ನಿಂಬು ಮತ್ತೆ ಮಾವಿನಕಾಯಿ, ಉಪ್ಪಿನಕಾಯಿನ ಹಾಕಿರ್ತಾರೆ. ಹಾಕಿದ ನೆಕ್ಸ್ಟ್ ಡೇನೆ ಅದು ಉಪ್ಪಿನಕಾಯಿ ಆಗೋದಿಲ್ಲ. ಎಷ್ಟೋ ದಿನ ಆದ್ಮೇಲೆ ಅದರ ಒಳಗಿನ ಏನು ಇದು ಲೇಯರ್ ಇರತ್ತೆ, ಸೊ ಅದು ಏನಾಗ್ಬೇಕು, ಸಾಫ್ಟ್ ಆಗ್ಬೇಕು ಅಲ್ವಾ? ಸೊ ಅದಕ್ಕೆ ರೈಪನಿಂಗ್ ಅಂತ ಕರಿತೀವಿ. ಓಕೆ, ಅಖಿಲ ಆನ್ಸರ್ಡ್ ಇಟ್. ಸೋರಿಂಗ್ ಆಫ್ ಮಿಲ್ಕ್, ಮಿಲ್ಕ್ ಇದ್ದಿದ್ದು ಅದರಲ್ಲಿರುವ ಮಿಲ್ಕ್ ಸೋರ್ ಆಗ್ಬೇಕು.
ಡೆವಲಪ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಟು ಸ್ಪಾಯಿಲೇಜ್ ಅಂದ್ರೆ ಅದು ಬೇಗ ಕೆಡಲಾರದೆ, ಅಂದ್ರೆ ಬೇಗ ಅದು ಕೆಡಬಾರದು ಅನ್ನೋದಕ್ಕೆ. ಬೋತ್ ದ ಸೋರಿಂಗ್ ಅಂಡ್ ದ ರೈಪನಿಂಗ್ ಪ್ರೊಸೆಸ್ ಅಂತ ಎರಡಕ್ಕೂ ಅದು ಬೇಕಾಗತ್ತೆ. ಸೊ ವೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಇಂಪಾರ್ಟೆಂಟ್ ಹಿಯರ್? Okay, good. Akhila answered it. Shivamani Pujari answered it. What about others? Any other answers? See, if you don't Ma'am, answer. please explain the question once again. Okay, Sanjeevini, it is nothing but cheese ಅಂತ ನಾವು ತಿಂತೇವೆ ಅಲ್ವಾ ಫಾಸ್ಟ್ ಫುಡ್ ಅಲ್ಲಿ, ಈ ಪಿಜ್ಜಾದಲ್ಲಿ, ಬರ್ಗರ್ದಲ್ಲಿ ನೀವು ನೋಡ್ತೀರಾ. ಸೊ ಆ ಚೀಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅಥವಾ ರೆಡಿ ಮಾಡುವಾಗ ಮೈಕ್ರೋ ಆರ್ಗ್ಯಾನಿಸಮ್ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ? ರೈಪನಿಂಗ್ ಸೋರಿಂಗ್ ಆಫ್ ದ ಮಿಲ್ಕ್, ಬಿಕಾಸ್ ಚೀಸ್ ಇಸ್ ಅ ಪ್ರಾಡಕ್ಟ್ ಆಫ್ ಅ ಮಿಲ್ಕ್. ಡೆವಲಪ್ಮೆಂಟ್ ಆಫ್ ರೆಸಿಸ್ಟೆನ್ಸ್, ಬೇಗ ಕೆಡಬಾರ್ದು ಅಂತಾನ. ಬೋತ್ ದ ಸೋರಿಂಗ್ ಅಂಡ್ ದ ರೈಪನಿಂಗ್ ಯಾಕೆ ಯೂಸ್ ಮಾಡ್ತೇವೆ ಅಂತ. ದಿಸ್ ಇಸ್ ಅಬೌಟ್ ದ ಕ್ವಶನ್. ವಾಟ್ ವಿಲ್ ಬಿ ಯುವರ್ ಆನ್ಸರ್ ಆನ್ ದಿಸ್? ಓಕೆ, fine. Sanjeevini and Yuva answered to the question. Great response. Aishwarya, good. So like this, if we get the answer, no, we will get motivated to explain in a better way. So cheese anta nodidre, cheese is a protein. Ankita, okay. So option D ಅನ್ನೋದೇನಿದೆ, Ankita answered it correctly. So option D ಅನ್ನೋದೇನಿದೆ ಅದು ಕರೆಕ್ಟ್ ಆದ ಉತ್ತರ. ಏನಿದೆ ಇಲ್ಲಿ? Cheese is a protein-rich nutritive preparation obtained after fermentation. For example, just a minute, I will explain you here. Let me see whether that picture is there. Anya? Okay. So, ಇಲ್ಲಿ ನೋಡಿದ್ದೀರಾ ನೋಡಿ, ಚೀಸ್ ಅನ್ನೋದು ಸ್ವಿಸ್ ಚೀಸ್ ಅಂಡ್ ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್. ಈ ಚೀಸ್ ಅನ್ನೋದ್ರಲ್ಲಿ ನೀವು ನೋಡಿದಾಗ ಹೋಲ್ಸ್ ಗಳಿರ್ತವೆ. ಇಟ್ ಈಸ್ ಡ್ಯೂ ಟು ದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಬಿಕಾಸ್ ಆಫ್ ದಿಸ್ ಬ್ಯಾಕ್ಟೀರಿಯಾ. ಇನ್ನು ರೋಕ್ಫೋರ್ಟ್ ಚೀಸ್ ಅಂತ ಇರುತ್ತೆ. ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ಪೆನ್ಸಿಲಿಯಂ ರೋಕ್ಫೋರ್ಟಿ. ಸೊ ಹಿಯರ್ ಇಲ್ಲಿ ಬಂದಾಗ ಈ ಆನ್ಸರ್ಗೆ ಚೀಸ್ ಕಂಟೈನ್ಸ್, ಚೀಸ್ ಅಲ್ಲಿ ಏನೇನಿರುತ್ತೆ, 20 to 35% ಆಫ್ ಪ್ರೋಟೀನ್ಸ್ ಗಳಿರ್ತವೆ, 20 to 30% ಆಫ್ ಫ್ಯಾಟ್ಸ್ ಗಳಿರ್ತದೆ, ಮಿನಿರಲ್ಸ್, ವೈಟಮಿನ್ಸ್ ಮತ್ತೆ ವಾಟರ್. ಸೊ ಈ ಚೀಸ್ ಮಾಡುವಾಗ ಏನ್ ಮಾಡ್ತಾರೆ, ಮಿಲ್ಕ್ ಈಸ್ ಫಸ್ಟ್ ಕಡಲ್ಡ್. ಮಿಲ್ಕ್ ಅನ್ನೋದನ್ನ ಅಥವಾ ಹಾಲನ್ನ ಕಡಲ್ಡ್ ಮಾಡ್ತಾರೆ, ಸೋಡ್ ಮಾಡ್ತಾರೆ, ಅಂದ್ರೆ ಹಾಲು ಒಡಿಬೇಕು ಅಂತ ಇರ್ತಾರೆ, ಹೌದಾ. ದೆನ್ ವಿತ್ ದ ಹೆಲ್ಪ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಂ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಂ ಅನ್ನ ಆಡ್ ಮಾಡಿ ಹಾಲನ್ನ ಏನ್ ಮಾಡ್ತಾರೆ, ಕಡಲ್ಡ್ ಮಾಡ್ತಾರೆ. ಅಂದ್ರೆ ಇಟ್ ಶುಡ್ ಬಿ ಲೈಕ್ ಕರ್ಡ್, ಹೌದಾ. ಕರ್ಡ್ ಈಸ್ ಜೆಂಟ್ಲಿ ಹೀಟೆಡ್. ಈ ಕರ್ಡ್ ಅನ್ನ ಅಥವಾ ಮೊಸರನ್ನ ಏನ್ ಮಾಡ್ತಾರೆ, heat ಮಾಡ್ತಾರೆ to separate the cheese from the liquid called whey. Curd is placed in a cloth lined porous container for draining out whey. So ಈ ಕರ್ಡ್ ಅನ್ನ ಆಮೇಲೆ ಏನ್ ಮಾಡ್ತಾರೆ, ಹೀಟ್ ಮಾಡಿರೋ ಕರ್ಡ್ ಅನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡ್ತಾರೆ, ಪೋರಸ್ ಬಟ್ಟೆಯಲ್ಲಿ, ಓಕೆನಾ. ದ ಲೆಫ್ಟ್ ಔಟ್ ಸಾಲಿಡಿಫೈಡ್ ಮಟೀರಿಯಲ್, ನಮಗೇನ್ ಉಳ್ದಿರತ್ತೆ ಅಲ್ವಾ, ಇಟ್ ಇಸ್ ಕಾಲ್ಡ್ ಅಸ್ ಕಾಟೇಜ್ ಚೀಸ್ ಅಂತ ಕರಿತೇವೆ. ಸೊ ಫಾರ್ ಪ್ರಿಸರ್ವೇಷನ್ ಅಂಡ್ ರೈಪನಿಂಗ್, ಇದು ತುಂಬಾ ದಿನ ಬರಬೇಕು ಮತ್ತೆ ಅದು ಸ್ವಲ್ಪ ಸೋರ್ ಆಗ್ಬೇಕು, ಹುಳಿ ಆಗ್ಬೇಕು ಅಂತ ಬ್ಲಾಕ್ಸ್ ಆಫ್ ಕಾಟೇಜ್ ಚೀಸ್ ಆರ್ ಸಾಲ್ಟೆಡ್. ಇದಕ್ಕೆ ಸಾಲ್ಟ್ ಅನ್ನ ಆಡ್ ಮಾಡ್ತಾರೆ ಅಂಡ್ ಇಟ್ ಈಸ್ ಪ್ಲೇಸ್ಡ್ ಇನ್ ಅ ಬ್ರೈನ್ ಸೊಲ್ಯೂಷನ್. ಓಕೆ, ದೆನ್ ಸಾಲ್ಟ್ ಸೊಲ್ಯೂಷನ್ ಇಸ್ ಡ್ರೈನ್ಡ್ ಔಟ್. ಸಾಲ್ಟ್ ಸೊಲ್ಯೂಷನ್ ಅನ್ನ ತೆಗೆದು ಚೀಸ್ ಬ್ಲಾಕ್ಸ್ ಆರ್ ವೈಪ್, ಅದನ್ನ ನೀಟಾಗಿ ವೈಪ್ ಮಾಡಿ ಪ್ಲೇಸ್ಡ್ ಇನ್ ಅ ಸ್ಟೆರಲೈಸ್ಡ್ ರೂಮ್ಸ್ ಫಾರ್ ರೈಪನಿಂಗ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಫಾರ್ ದ ಸೋರಿಂಗ್ ಆಸ್ ವೆಲ್ ಆಸ್ ಫಾರ್ ದ ರೈಪನಿಂಗ್ we need microorganisms in the manufacture of cheese. Next question. ನೀಟಾಗಿ ನೋಡ್ಕೊಳ್ಳಿ ಈ ಕ್ವಶನ್ ಅನ್ನ. ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ಸ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂತ. ಇದಕ್ಕೂ ಮುಂಚೆ ಲೆಟ್ us brush up this concept. ಸೊ ಇಲ್ಲಿ ನೋಡಿ, ಆಂಟಿಬಯೋಟಿಕ್ಸ್ ಅಂತ ಇದೆ. ಆಂಟಿ ಅಂದ್ರೆ ಅಗೇನ್ಸ್ಟ್, ಬಯೋಸ್ ಅಂದ್ರೆ ಲೈಫ್. ಓಕೆ, ದ ಆಂಟಿಬಯೋಟಿಕ್ಸ್ ಅನ್ನ ಡಿಸ್ಕವರ್ ಮಾಡಿದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ. ಅವರು ಬ್ಯಾಕ್ಟೀರಿಯಾ ಕಾಲ್ಡ್ ಆಸ್ ಸ್ಟೆಫೆಲೋಕಾಕಸ್ ಮೇಲೆ ವರ್ಕ್ ಮಾಡ್ತಾ ಇದ್ರು. ಹಿ ಗ್ರೀವ್ ದ ಬ್ಯಾಕ್ಟೀರಿಯಾ ಇನ್ ಅ ಮೀಡಿಯಂ. ಆಫ್ಟರ್ ಫ್ಯೂ ಡೇಸ್, ಸ್ವಲ್ಪ ದಿನದ ನಂತರ ಏನ್ ಮಾಡಿದ್ರು ಅಂದ್ರೆ ಆ ಬ್ಯಾಕ್ಟೀರಿಯಾ ಕಲ್ಚರ್ ಅಲ್ಲಿ ಅವರು ಮೋಲ್ಡ್ ಅನ್ನ ನೋಡಿದ್ರು. ಇಟ್ ಈಸ್ ನಥಿಂಗ್ ಬಟ್ ಅ ಫಂಗೈ. He examined the mold and found that mold culture prevented the growth of streptococcus. ಸೊ ಆ ಮೋಲ್ಡ್ ಏನು ಅದರಲ್ಲಿ ಡೆವಲಪ್ ಆಗಿತ್ತಲ್ವಾ,
ಅದು ಆ ಬ್ಯಾಕ್ಟೀರಿಯಾನ ಬೆಳವಣಿಗೆಗೆ ಏನ್ ಮಾಡ್ತಾ ಇತ್ತು, ಅಡೆತಡೆಯನ್ನ ಉಂಟು ಮಾಡ್ತಾ ಇತ್ತು. ಸೊ ಆ ಮೋಲ್ಡ್ ಯಾವುದು ಅಂದ್ರೆ ಆ ಫಂಗೈ ಅಥವಾ ನಾವು ಶಿಲೀಂಧ್ರ ಅಂತ ಕರಿತೀವಿ ನಾವು ಅದಕ್ಕೆ ಕನ್ನಡದಲ್ಲಿ. ಸೊ ಆ ಶಿಲೀಂಧ್ರದ ಹೆಸರು ಏನು ಅಂದ್ರೆ ಪೆನ್ಸಿಲಿಯಂ ಅಂತ. ಸೊ ಆ ಪೆನ್ಸಿಲಿಯಂ ಅನ್ನೋದು ಆ ಬ್ಯಾಕ್ಟೀರಿಯಾ ಗ್ರೋತ್ ಅನ್ನ ಅಡೆತಡೆಯನ್ನ ಉಂಟು ಮಾಡ್ತಾ ಇತ್ತು. ಸೊ ದ ಫಸ್ಟ್ ಆಂಟಿಬಯೋಟಿಕ್ ಯಾವುದು ಕಂಡು ಹಿಡಿದಿದ್ದು ಪೆನ್ಸಿಲಿನ್. ಯಾರಿಂದ? ಅಲೆಕ್ಸಾಂಡರ್ ಫ್ಲೆಮಿಂಗ್ ಇಂದ. ಓಕೆನಾ? ಅದೇ ರೀತಿ ಸೊ ಹಿಯರ್ ಯು ಕ್ಯಾನ್ ಸಿ ಲೈಪೇಸಸ್ ಅಂತ ಬರ್ತದೆ. ಕ್ಯಾಂಡಿಡಾ ಲೈಪೋಲೈಟಿಕಾ, ಪೆಕ್ಟಿನೇಸಸ್, ಸ್ಟ್ರೆಪ್ಟೋಕೈನೇಸ್, ರೆನ್ನೆಟ್, ಆಲ್ಫಾ ಅಮೈಲೇಸ್. ಸೊ ಇವೆಲ್ಲ ಕೂಡ ಇವೆಲ್ಲ ಕೂಡ ಎನ್ಸೈಮ್ಸ್, ಇವೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಇಲ್ಲಿ ನೋಡಿ, ಸ್ಟ್ರೆಪ್ಟೋಕಾಕಸ್ ಅನ್ನೋದನ್ನ, ಈ ಬ್ಯಾಕ್ಟೀರಿಯಾದಿಂದ ಪ್ರೊಡ್ಯೂಸ್ ಆಗೋ ಸ್ಟ್ರೆಪ್ಟೋಕೈನೇಸ್ ಅನ್ನ ಯೂಸ್ಡ್ ಆಸ್ ಕ್ಲಾಟ್ ಬಾಸ್ಟರ್, ರಕ್ತ ಹೆಪ್ಪುಗಟ್ಟಿರುತ್ತಲ್ವಾ ಅದನ್ನ ಬರ್ಸ್ಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇನ್ನು ಸೈಕ್ಲೋಸ್ಪೋರಿನ್ ಎ ಅಂತ ಬರುತ್ತೆ. ದೀಸ್ ಆರ್ ಕಾಲ್ಡ್ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್. ಇದನ್ನ ನೀಟಾಗಿ ತಿಳ್ಕೊಳ್ಳಿ, ಬಿಕಾಸ್ ಈಗ ಬರೋ ಕ್ವಶನ್ ಇದರ ಮೇಲೆ ಇದೆ. ಪ್ರೊಡ್ಯೂಸ್ಡ್ ಬೈ ದ ಫಂಗಸ್. ಇದನ್ನ ಪ್ರೊಡ್ಯೂಸ್ ಮಾಡೋದು ಯಾರು? ಫಂಗಸ್. ಆ ಫಂಗಸ್ ಹೆಸರೇನು ಅಂದ್ರೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಪ್ರೊಡ್ಯೂಸಸ್ ಅ ಕೆಮಿಕಲ್, ಅ ಮಾಲಿಕ್ಯೂಲ್ ನೇಮ್ಡ್ ಆಸ್ ಸೈಕ್ಲೋಸ್ಪೋರಿನ್ ಎ. ವಾಟ್ ಈಸ್ ದ ಯೂಸ್ ಆಫ್ ಇಟ್? ಅದರ ಉಪಯೋಗ ಏನು? ಇಟ್ ಈಸ್ ಯೂಸ್ಡ್ ಆಸ್ immunosuppressive agent during organ transplant. Great. So immunosuppressive agent, ಈಗ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ನಡೀತಾ ಇರುತ್ತೆ, ಅಂದ್ರೆ ಬೇರೆಯೊಬ್ಬರ ಕಿಡ್ನಿಯನ್ನ ನಮಗೆ ಅಳವಡಿಸ್ತಾರೆ ಅಲ್ವಾ? ಸೊ ನೋ ಡೌಟ್ ಇವನ್ ದೇ ವಿಲ್ ಸೆಲೆಕ್ಟ್ ದ ಸೇಮ್ ಬ್ಲಡ್ ಗ್ರೂಪ್. ಬೇರೆ ಜನ ಇದ್ರೂ ಕೂಡ ಸೇಮ್ ಬ್ಲಡ್ ಗ್ರೂಪ್ ಇರೋ ವ್ಯಕ್ತಿ ಕಿಡ್ನಿಯನ್ನೇ ನಮಗ್ ಹಾಕ್ತಾರೆ. ನಮ್ದು ಅವ್ರದ್ದು ಸೇಮ್ ಬ್ಲಡ್ ಗ್ರೂಪ್ ಇರಬೇಕು. ಆದ್ರೂ ಕೂಡ ವೆನ್ ಎನಿ ಅದರ್ ಮಟೀರಿಯಲ್ ಎಂಟರ್ಸ್ ಇನ್ಸೈಡ್ ದ ಬಾಡಿ, ನಮ್ಮ ಬಾಡಿ ಏನಿದೆ ಅಂದ್ರೆ ಇಟ್ ಸ್ಟಾರ್ಟ್ಸ್ ಫೈಟಿಂಗ್ ಅಗೇನ್ಸ್ಟ್ ದಟ್ ಪಾರ್ಟ್. ವಿಚ್ ಎವರ್ ಬಾಡಿ ಎಂಟರ್ಸ್ ಅವರ್ ಬಾಡಿ ಅಲ್ವಾ, ವಿಚ್ ಎವರ್ ಪಾರ್ಟ್ ಆರ್ ವಿಚ್ ಎವರ್ ಥಿಂಗ್ ಎಂಟರ್ಸ್ ಅವರ್ ಬಾಡಿ, ನಮ್ಮ ಬಾಡಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಅದು ಫೈಟ್ ಮಾಡುತ್ತೆ ಯಾವುದೇ ಒಂದು ಮಟೀರಿಯಲ್ ಎಂಟರ್ ಆದ್ರೆ. ಸೊ ಈಗ ಬೇರೆಯವರ ಕಿಡ್ನಿ ನಮ್ಮಲ್ಲಿ ಎಂಟರ್ ಆದಾಗ ಅದು ಉಳಿಬೇಕು, ಅದು ತನ್ನ ಕಾರ್ಯವನ್ನ ಮಾಡಬೇಕು. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್, ಹೌದಾ, ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡ್ಬೇಕು, ಅದನ್ನ ಇಮ್ಯೂನ್ ಸಿಸ್ಟಮ್ ಅನ್ನ ಸಪ್ರೆಸ್ ಮಾಡಬೇಕು. ಸೊ ದಟ್ ಅವರ್ ಬಾಡಿ ಶುಡ್ ನಾಟ್ ಫೈಟ್ ಅಗೇನ್ಸ್ಟ್ ದಟ್ ಟ್ರಾನ್ಸ್ಪ್ಲಾಂಟೆಡ್ ಕಿಡ್ನಿ. ಸೊ ಆ ಇಮ್ಯೂನ್ ಸಿಸ್ಟಮ್ ಅನ್ನ ಸಪ್ರೆಸ್ ಮಾಡೋದಕ್ಕೆ, ಅದರ ಕಾರ್ಯವನ್ನ ಕೆಳಗೆ ಮಾಡೋದಕ್ಕೆ ವಿ ವಿಲ್ ಯೂಸ್ ಸೈಕ್ಲೋಸ್ಪೋರಿನ್ ಎ. ಸೊ ಅದೇ ರೀತಿ ಸ್ಟೆಟಿನ್ ಅಂತ ಬರುತ್ತೆ. ಇದನ್ನ ಪ್ರೊಡ್ಯೂಸ್ ಮಾಡೋದು ಈಸ್ಟ್ ಇಂದ ಪ್ರೊಡ್ಯೂಸ್ ಆಗತ್ತೆ. ಇದು ದ ನೇಮ್ ಆಫ್ ಈಸ್ಟ್ ಇಸ್ ಮೊನಾಸ್ಕಸ್ ಪರ್ಪುರಿಯಸ್. ಸೊ ಅದು ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಡಿಮೆ ಮಾಡಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಲೆಟ್ ಅಸ್ ಪ್ರೊಸೀಡ್ ವಿತ್ ದಿಸ್ ಕ್ವಶನ್. ಈಗ ಆನ್ಸರ್ ಮಾಡಕ್ ಸ್ವಲ್ಪ ಬರುತ್ತೆ. ಓಕೆನಾ? ಕ್ಲೋಸ್ಟ್ರಿಡಿಯಂ ಬ್ಯೂಟೆಲಿಕಮ್, ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಮೊನಾಸ್ಕಸ್ ಪರ್ಪೂರಿಯಸ್, ಆಸ್ಪರ್ಗಿಲ್ಲಸ್ ನೈಗರ್. ಸೊ ಇವೆಲ್ಲವೂ ಕೂಡ ದೀಸ್ ಆರ್ ದ ನೇಮ್ಸ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. And here you have the products of this: cyclosporin A, butyric acid, citric acid, blood cholesterol lowering agent. And here you have the options. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, these are the options here. A, B, C, D. ಓಕೆನಾ? ಅಂದ್ರೆ ಇದು A, B, C, D, 2, 3, 4, 2, 1 ಇದು. And these are the options A, B, C, D. ಸೊ ಈಗ ಮ್ಯಾಚ್ ದ ಫಾಲೋಯಿಂಗ್, ಮ್ಯಾಚ್ ಇಟ್ ಅಂಡ್ ಲೆಟ್ ಮೀ ನೋ ದ ಆನ್ಸರ್. ಕೂಲ್ ಆಗಿ ಮ್ಯಾಚ್ ಮಾಡಿ. ಜಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡಿದೆ. ಈ ಸೈಕ್ಲೋಸ್ಪೋರಿನ್ ಎ ಅನ್ನ ಪ್ರೊಡ್ಯೂಸ್ ಮಾಡೋರು ಯಾರು? ಕ್ಯಾನ್ ಎನಿವನ್ ಟೆಲ್ ಮೀ? ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಇದನ್ನ? ಯಾ ಜಸ್ಟ್ ನೌ ವಿ ಡಿಸ್ಕಸ್ ಇಟ್ ಅಲ್ವಾ? ಎಸ್ ಎಸ್. Citric acid. Understand the question. Cyclosporin Butyric A acid. is a biomolecule, bioactive molecule, alva. So this is produced by which microorganism? No. Just now we discussed it. ಇಲ್ಲೇನ್ ಕಾಣಿಸ್ತಾ ಇದೆ? ಏನ್ ಹೇಳ್ದೆ ನಿಮ್ಗೆ?
ಸೈಕ್ಲೋಸ್ಪೋರಿನ್ ಎ ಅಂತ ಇದೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಇವಾಗ ಜಸ್ಟ್ ಹೇಳಿದೀನಿ, ಆದ್ರೂ ಕೂಡ ತಪ್ಪಾಗಿ ಹೇಳ್ತೀರಲ್ಲ. ಹೇಳಿ ಈಗ, ಸೈಕ್ಲೋಸ್ಪೋರಿನ್ ಎ ಇಸ್ ಪ್ರೊಡ್ಯೂಸ್ಡ್ ಬೈ B1 ma'am. ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ರೈಟ್. ನೆಕ್ಸ್ಟ್, ಮೊನಾಸ್ಕಸ್ ಪರ್ಪೂರಿಯಸ್ ಅಂತ ಇದೆ. ಇದು ಈಸ್ಟಿನ ಒಂದು ವೆರೈಟಿ. ಇದೇನ್ ಮಾಡತ್ತೆ? ಜಸ್ಟ್ ನಾವು ವಿ ಡಿಸ್ಕಸ್ಡ್ ಇಟ್ ಅಲ್ವಾ. ಸಿ ಇದೆ ನೋಡಿ, ಇದೇನ್ ಮಾಡತ್ತೆ? ಇಲ್ಲಿ ಯಾವ್ದು ಮ್ಯಾಚ್ ಆಗತ್ತೆ ಅದಕ್ಕೆ? ಬ್ಯೂಟರಿಕ್ ಆಸಿಡ್. ನೋ. ಮೊನಾಸ್ಕಸ್ ಪರ್ಪೂರಿಯಸ್ ಅನ್ನೋದು ಜಸ್ಟ್ ನಾವು ಒಂದು Blood cholesterol lowering agent. ವೆರಿ ಗುಡ್. ಹೂ ಇಸ್ ದಟ್? ಹೂ ಆನ್ಸರ್ಡ್ ಇಟ್? Sanjeevani ma'am. ಓಕೆ, ಗುಡ್. ಸೊ ಇಟ್ ಲೋವರ್ಸ್ ದ ಬ್ಲಡ್ ಕೊಲೆಸ್ಟ್ರಾಲ್. ಸೊ ಈಗ ಬಿ ಅನ್ನೋದು 1 ಆಯ್ತು. ಸಾರಿ, ಹಾ, ಬಿ ಅನ್ನೋದು 1 ಎಲ್ಲಿದೆ ನೋಡಿ, ಇಲ್ಲಿದೆ, ಹೌದಾ. ಸಿ ಅನ್ನೋದು 4 ಆಯ್ತು. ಸಿ ಅನ್ನೋದು 4 ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್, ಈಗ ಇರೋದು ಇನ್ನೆರಡಿದೆ. ಕ್ಲೋಸ್ಟ್ರಿಡಿಯಂ ಬ್ಯೂಟಲೀಕಮ್. ಇದೇನ್ ಪ್ರೊಡ್ಯೂಸ್ ಮಾಡ್ಬೋದು? ಅದರ ಹೆಸರನ್ನ ನೋಡಿ, ಯು ಕ್ಯಾನ್ ಟೆಲ್ ಮಿ ದ ಆನ್ಸರ್. ಆ ಹೆಸರನ್ನ ಒಂದ್ 2-3 ಸಲ ಓದಿ. ಸೊ ಯು ಕ್ಯಾನ್ ಟೆಲ್ ದ ಆನ್ಸರ್. Clostridium botulicum will produce what? Butyric acid ma'am. Very good. It is Acid. butyric acid. Butylicum, butyric acid. So remaining is Aspergillus niger. What it does? What it produces? Citric acid. Citric Citric acid. Then acid. can you tell me which is the option? ಯಾವ option ಇದೆ ಇಲ್ಲಿ? I will let you know. B ma'am. Very B. good. It is B. So see here, Clostridium botulicum is butyric acid. This is B. And Trichoderma polysporum is, sorry, this is A, is B. Monascus purpureus is C. Aspergillus niger is D. So option D is a right answer. B. So when you listen to the explanation, definitely you will answer good. Direct ಆಗಿ ನಾನು ಕ್ವಶನ್ಸ್ ಗೆ ಹೋಗ್ತಾ ಇಲ್ಲ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಅದನ್ನ ಕೇಳಿಸ್ಕೋಬೇಕು ಅಂತ ಅರ್ಥ. Next question. Okay. Which of the following is correctly matched for the product produced from them? Just now, so during the introduction part, I explained you certain organic acids are produced anta. ಹೌದಾ? ಸೊ ಇಲ್ಲಿ ನೋಡಿ, ಸಿಟ್ರಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡೋದು. ಇದನ್ನ ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು? ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಇಲ್ಲಿ ನೋಡಿ, ಬ್ಯಾಕ್ಟೀರಿಯಂ ಇಂದ ಪ್ರೊಡ್ಯೂಸ್ ಆಗುವಂತದ್ದು ಮೂರಿದೆ, ಹೌದಾ. ಬ್ಯಾಕ್ಟೀರಿಯಂ ಇಂದ ಯಾವ್ದ್ಯಾವ್ದು? ಅಸಿಟಿಕ್ ಆಸಿಡ್, ಬ್ಯೂಟರಿಕ್ ಆಸಿಡ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಬೇಗ ಗೊತ್ತಾಗತ್ತೆ, ಯಾಕೆ? ಮೊಸರು ಅದರಿಂದ ಪ್ರಿಪೇರ್ ಆಗುತ್ತೆ, ಲ್ಯಾಕ್ಟೋಬ್ಯಾಸಿಲಸ್ ಅಂತ. ಬ್ಯೂಟರಿಕ್ ಆಸಿಡ್ ಯಾವ ರೀತಿ ನೆನ್ಪಿಟ್ಕೋಬೇಕು? ಆಸ್ ಸಂಜೀವಿನಿ ಸೆಡ್, ಬ್ಯೂಟಲಿಕಮ್ ಅಂತ ಬಂದ್ರೆ ಬ್ಯೂಟರಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂದ್ರ ಎಸಿಟೈ ಅಂತ ಬಂದ್ರೆ ಅಸಿಟಿಕ್ ಆಸಿಡ್ ಅಂತ. ಇನ್ನು ನೆನ್ಪಿಟ್ಕೋಬೇಕಾದ ಯಾವ್ದು ಅಂದ್ರೆ ಈ ಮೂರು: ಫ್ಯೂಮರಿಕ್ ಆಸಿಡ್, ಗ್ಲುಕೋನಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್. ಸೊ ರೈಸೋಪಸ್ ನೈಗ್ರಿಕನ್ಸ್, ಫ್ಯೂಮರಿಕ್ ಆಸಿಡ್, ಗ್ಲುಕೋನಿಕ್ ಆಸಿಡ್ ಮೂರು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ. ಆಕ್ಸಾಲಿಕ್ ಆಸಿಡ್ ಆಸ್ಪರ್ಗಿಲ್ಲಸ್ ನೈಗರ್, AN ಅಂತ ನೆನ್ಪಿಟ್ಕೋಬಹುದು, ಹೌದಾ. ಸೊ ದೀಸ್ ಆರ್ ದ ಆರ್ಗ್ಯಾನಿಕ್ ಆಸಿಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ನೌ ಲೆಟ್ us proceed with this question. ಓಕೆ, ಸೊ ಆನ್ಸರ್ ಕರೆಕ್ಟ್ ಆಗಿ ಮಾಡ್ತೀರಿ ಅನ್ಕೊಂಡಿದೀನಿ. ಮಿಥಾನೋಬ್ಯಾಕ್ಟೀರಿಯಂ ಇದು ಲ್ಯಾಕ್ಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡತ್ತಂತೆ. ಪೆನ್ಸಿಲಿಯಂ ನೊಟಾಟಮ್ ಇದು ಅಸಿಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡತ್ತಂತೆ. ಸೈಕ್ರೋಮೈಸೋಸಿಸ್ ಸರ್ವಿಸಿಯೆ ಇಟ್ ಇಸ್ ನಥಿಂಗ್ ಬಟ್ ಈಸ್ಟ್, ಇಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಅಸಿಟೋಬ್ಯಾಕ್ಟರ್ ಎಸಿಟೈ ಆಂಟಿಬಯೋಟಿಕ್ಸ್ ಅನ್ನ. ಸೊ ಇವು ಇಲ್ಲಿ ಮ್ಯಾಚಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ವಿಚ್ ಈಸ್ ಅ ಕರೆಕ್ಟ್ ಮ್ಯಾಚ್ ಅಂತ ಕೇಳಿದ್ದಾರೆ. ಇದರಲ್ಲಿ ಕೊಟ್ಟಿರುವ ಮ್ಯಾಚಿಂಗ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆದ ಜೋಡಿ ಅಂತ ಕ್ಯಾನ್ ಯು ಟೆಲ್ ಮಿ? ಓಕೆ, ಐ ಗಾಟ್ ದ ಕ್ವಿಕ್ ರೆಸ್ಪಾನ್ಸ್ ಫ್ರಮ್ ಲುಬ್ನಾ. ಓಕೆ, ಅಖಿಲ, ಗುಡ್. Yes, what about others? Shivamani, okay. Yes, what about others?
Fine. So the right answer is here Methanobacterium lactic acid ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ because lactic acid is produced by a bacteria named as lactobacillus. ಇನ್ನು ಅಸಿಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡೋದು ನಾನು ನಿಮ್ಗೆ ಹಿಂಟ್ ಹೇಳಿದೆ ಅಸಿಟೈ ಅಂತ ಬಂದ್ರೆ ದಟ್ ಈಸ್ ಅಸಿಟೋಬ್ಯಾಕ್ಟರ್ ಅಸಿಟೈ ಅಸಿಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಸ್ಯಾಕ್ರೋಮೈಸಿಸ್ ಸರ್ವಿಸಿಯೆ ಈಸ್ಟ್ ಅಂತ ಹೇಳಿದೆ. ಸೊ ಈಸ್ಟ್ ಏನ್ ಮಾಡತ್ತೆ, ಈಸ್ಟ್ ಕೆಲಸ ಏನು ಅಂದ್ರೆ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇದ್ದಾಗ ಅದೇನ್ ಮಾಡತ್ತೆ, ಇಟ್ ಬ್ರೇಕ್ಸ್ ಡೌನ್, ಇದನ್ನ ನಾವು 10th ಸ್ಟ್ಯಾಂಡರ್ಡ್ ಅಲ್ಲೇ ಕಲ್ತಿದ್ದೇವೆ. ಇಟ್ ಬ್ರೇಕ್ಸ್ ಡೌನ್ ಗ್ಲುಕೋಸ್ ಇಂಟು ಆಲ್ಕೋಹಾಲ್. ಯಾವ ರೀತಿ ಆಲ್ಕೋಹಾಲು? ದಟ್ ಈಸ್ ನಥಿಂಗ್ ಬಟ್ ಇಥನಾಲ್ C2H5OH ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ. ಸೊ ಈ ರೀತಿಯಾಗಿ ಈಸ್ಟ್ ಏನ್ ಮಾಡತ್ತೆ, ಇಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ರೈಟ್. ಸೊ ಆಪ್ಷನ್ ಸಿ ಅನ್ನೋದೇನಿದೆ ದಟ್ ಈಸ್ ಅ ರೈಟ್ ಆನ್ಸರ್. ಸಿ ಹಿಯರ್ ಮಿಥಾನೋಬ್ಯಾಕ್ಟೀರಿಯಂ ಬಯೋಗ್ಯಾಸ್ ಮೀಥೇನ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದು ಎ ಆಪ್ಷನ್ ಅನ್ನ ಕೆಲವೊಬ್ರು ಆನ್ಸರ್ ಮಾಡಿದ್ರಿ, ದಟ್ ಈಸ್ ರಾಂಗ್. ಪೆನ್ಸಿಲಿಯಂ ನೊಟಾಟಮ್ ಪೆನ್ಸಿಲಿನ್ ನ ಪ್ರೊಡ್ಯೂಸ್ ಮಾಡಕ್ಕೆ ಅಂಡ್ ಆಂಟಿಬಯೋಟಿಕ್. ಅದು ಅಸಿಟೋಬ್ಯಾಕ್ಟರ್ ಅಸಿಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. So the right answer is option C. Next question. A good producer of citric acid is Clostridium, Saccharomyces, Aspergillus, Pseudomonas. Yeah. So when you see this question, ನೋಡಿ, ಕೊಸ್ಟ್ರಿಡಿಯಂ ಬ್ಯೂಟಲಿಕಮ್ ಬ್ಯೂಟರಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಸೊ ಇಟ್ ಈಸ್ ನಾಟ್ ದ ಆನ್ಸರ್. ಸ್ಯಾಕ್ರೋಮೈಸಿಸ್ ಅಂದ್ರೆ ಈಸ್ಟ್, ಇಟ್ ಪ್ರೊಡ್ಯೂಸಸ್ ವಾಟ್? ಇಥನಾಲ್. ರೈಟ್. ಸೊ ದಟ್ ಈಸ್ ನಾಟ್ ದ ಆನ್ಸರ್. ಓಕೆ, ಐ ಗಾಟ್ 3 ರೆಸ್ಪಾನ್ಸಸ್. ಫೈನ್. ಸಂಜೀವಿನಿ, ಲುಬ್ನಾ ಅಂಡ್ ಅಖಿಲಾ ಆನ್ಸರ್ ಟು ದ ಕ್ವಶನ್. Okay, good. So let us check the answer here. The right answer is here option C, Pavitra. Aspergillus niger ಅನ್ನೋದೇನ್ ಮಾಡುತ್ತೆ, ಸಿಟ್ರಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. Clostridium butyricum butyric acid, Saccharomyces ethanol, Pseudomonas produces alkaline protease. ನೆನಪಲ್ಲಿ ಇಟ್ಕೊಳ್ಳಿ, Pseudomonas bacteria produces alkaline proteases. ನೆಕ್ಸ್ಟ್ ಕ್ವಶನ್. ಇದನ್ನು ನಾವು ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ದೇವೆ ಆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ as well as in the slide. Let me know the answer. Monascus purpureus is a variety of a yeast. It is used commercially in the production of. ಯಾಕೆ ಅದನ್ನ ಯೂಸ್ ಮಾಡ್ತೀವಿ? To produce ethanol, to produce streptokinase for removing clots from blood vessels, to produce citric acid, to lower, that is blood cholesterol lowering statins. Very easy question. I believe I will get the right answers. Yeah. Shivamani answered it. Good. Sanjeevini Biradar, Ankita. Streptokinase itself is one of the microorganisms. So that won't be the answer here. Streptokinase, ಅದು ಎಂಜೈಮ್, ಅದು ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸೊ ಅದು ಆನ್ಸರ್ ಆಗೋದಿಲ್ಲ. ಸ್ಟ್ರೆಪ್ಟೋಕೈನೇಸ್ ಅನ್ನೋದು ಒಂದು ಎಂಜೈಮ್. ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಸ್ಟ್ರೆಪ್ಟೋಕಾಕಸ್. They asked Monascus purpureus. So the right answer is nothing but option D. ಈ ಸ್ಟೆಟಿನ್ಸ್ ಅನ್ನೋದು ಎನ್ಸೈಮ್ಸ್. ಈ ಎನ್ಸೈಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋರು ಯಾರು? ಈ ಈಸ್ಟ್, ದಟ್ ಈಸ್ ಮೊನಸ್ಕಸ್ ಪರ್ಪೂರಿಯಸ್ ಅಂತ. ಸೊ ಇದನ್ನ ಬ್ಲಡ್ ಅಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಥನಾಲ್ ಈಸ್ ಕಮರ್ಷಿಯಲಿ ಪ್ರೊಡ್ಯೂಸ್ಡ್ through a particular species of, just now we discussed it, ethanol ಅನ್ನೋದನ್ನ ಯಾವ ಸ್ಪೀಶೀಸ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ? Saccharomyces,
Clostridium trichoderma aspergillus. Lubna, Akhila answered it. Good. Yes, what about others? Shivamani, good. Any other answers? Fine. So here, Saccharomyces cerevisiae, it is nothing but a yeast variety or a yeast, okay? So this is used to prepare the ethanol. Option A is the right answer. All of you answered it correct. Very good. Next question. Which one of the following is a wrong matching of a microbe and its industrial product while the remaining 3 are correct? ಇದರಲ್ಲಿ 4 ಆಪ್ಷನ್ ಇದೆ, ಅದರಲ್ಲಿ 3 ಕರೆಕ್ಟ್ ಆಗಿದೆ. ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಪ್ರೊಡ್ಯೂಸ್ ಮಾಡಿರುವಂತಹ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ 3 ಕರೆಕ್ಟ್ ಆಗಿದೆ, 1 ಮಾತ್ರ ತಪ್ಪಾಗಿದೆ. ವಿಚ್ ಇಸ್ ದಟ್ ರಾಂಗ್ ಪೇರ್ ಅಂತ? ಈಸ್ಟ್ ವಿಲ್ ಪ್ರೊಡ್ಯೂಸ್ ಸ್ಟಾಟಿನ್ಸ್, Acetobacter aceti acetic acid, Clostridium botulicum lactic acid, Aspergillus niger citric acid. Lubna answered it. Okay. Okay. Any other answers? Ankita, good. Okay. Now tell me if option C, okay, Sanjeevini, good. So if option C is a correct answer, then what is produced by Clostridium botulicum? ಯಾವ ಒಂದು ಪ್ರಾಡಕ್ಟ್ ತಯಾರಾಗತ್ತೆ Clostridium botulicum ಇಂದ? ಲ್ಯಾಕ್ಟಿಕ್ ಆಸಿಡ್ ಅಲ್ಲ ಅಂತ ಹೇಳ್ತಿದ್ದೀರಾ, ಮತ್ತೆ ಯಾವ ತಯಾರಾಗತ್ತೆ? ಕ್ಯಾನ್ ಯು ಟೆಲ್ ಮೀ? ವೆರಿ ಈಸಿ ಕ್ವಶನ್, ಅಲ್ಲೇ ಇದೆ ಆನ್ಸರ್. Clostridium botulicum ಇಂದ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗಲ್ಲ ಅಂತ ನೀವೆಲ್ಲ ಹೇಳ್ತಿದ್ದೀರಾ ಅಲ್ವಾ? ಮತ್ತೆ ಯಾವ ಆಸಿಡ್ ಪ್ರೊಡ್ಯೂಸ್ ಆಗತ್ತೆ? ವಿಚ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ Clostridium botulicum? Statin, ma'am. No. Butyric acid. Very good. So Clostridium botulicum, ಅಲ್ಲೇ ಆನ್ಸರ್ ಇದೆ. Butyric acid. It produces butyric acid. Statins are produced from a yeast named as Monococcus purpureus. What is the name? Yeah, Monococcus purpureus. Fine. Let us proceed to the next question. Yeah. Which of the following is used to manufacture ethanol from starch? Starch ಇಂದ ಇಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವುದನ್ನ ಯೂಸ್ ಮಾಡ್ತಾರೆ? Penicillium, Saccharomyces, Azotobacter, Lactobacillus. Yes. Sanjeevini answered it. Good. Lubna answered it. Akhila, fine. So all of you answered it correctly. Option B is the right answer. Next question. Which of the following is the false statement about antibiotics? ಕೆಳಗಡೆ ಕೊಟ್ಟಿರುವ ಸ್ಟೇಟ್ಮೆಂಟ್ಸ್ ಅಲ್ಲಿ ಆಂಟಿಬಯೋಟಿಕ್ಸ್ ಬಗ್ಗೆ ಇರುವ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ? Before that, let us discuss some concepts regarding antibiotics. ಸೊ ಇಲ್ಲಿ ಆಂಟಿಬಯೋಟಿಕ್ಸ್ ಬಗ್ಗೆ ಅವಾಗ್ಲೇ ನಾವು ನೋಡಿದ್ವಿ. ಆಂಟಿ ಅಂದ್ರೆ ಅಗೇನ್ಸ್ಟ್, ಬಯೋಸ್ ಅಂದ್ರೆ ಲೈಫ್. ದ ಟರ್ಮ್ ಆಂಟಿಬಯೋಟಿಕ್ ಅನ್ನ ಕೊಟ್ಟೋರು ಯಾರು? ಟರ್ಮ್ ಅಂದ್ರೆ ಆ ಒಂದು ವರ್ಡ್ ಅನ್ನ ಹೇಳ್ದೋರು ಸೆಲ್ಮನ್ ವ್ಯಾಕ್ಸ್ಮೆನ್ ಅನ್ನೋರು. ಈ ಫಸ್ಟ್ ಆಂಟಿಬಯೋಟಿಕ್ ಅನ್ನ ಪ್ರೊಡ್ಯೂಸ್ ಮಾಡಿದವ್ರು ಯಾರು? ಅಲೆಕ್ಸಾಂಡರ್ ಅವರು. ಯಾವ್ದ್ರಲ್ಲಿ? ಸ್ಟೆಫಿಲೋಕಾಕಸ್ ಬ್ಯಾಕ್ಟೀರಿಯಾದಲ್ಲಿ. ಸೊ ಅವರು ಸ್ಟೆಫಿಲೋಕಾಕಸ್ ಬ್ಯಾಕ್ಟೀರಿಯಾನ ಲ್ಯಾಬ್ ದಲ್ಲಿ ಬೆಳೆಯುವಾಗ, ಗ್ರೋ ಮಾಡುವಾಗ ಕಲ್ಚರ್ ಅಲ್ಲಿ, ಸೊ ಅದು ಮೋಲ್ಡ್ ಇಂದ ಅಂದ್ರೆ ಒಂದು ಫಂಗೈ ಇಂದ ಅಟ್ಯಾಕ್ ಆಗತ್ತೆ, ರೈಟ್? ಸೊ ಆ ಫಂಗೈ ಹೆಸರೇನು ಅಂದ್ರೆ ಪೆನ್ಸಿಲಿಯಂ ಅಂತ. ಸೊ ಆ ಪೆನ್ಸಿಲಿಯಂ ಅನ್ನೋದು ಪೆನ್ಸಿಲಿನ್ ಅನ್ನೋ ಆಂಟಿಬಯೋಟಿಕ್ ಅಥವಾ ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರತ್ತೆ. ಈ ಕೆಮಿಕಲ್ ಏನ್ ಮಾಡತ್ತೆ?
ಆ ಒಂದು ಸ್ಟೆಫಿಲೋಕಾಕಸ್ ಬ್ಯಾಕ್ಟೀರಿಯಾನ ಬೆಳವಣಿಗೆ ಆಗೋದಕ್ಕೆ, ಗ್ರೋ ಆಗೋದಕ್ಕೆ ಬಿಡೋದಿಲ್ಲ. ಸೊ ಹಿಯರ್ all three of them, the potential of penicillium as an effective antibiotic was established by, ಇದು ಒಂದು ಆಂಟಿಬಯೋಟಿಕ್ ಅಂತ ಎಸ್ಟಾಬ್ಲಿಷ್ ಮಾಡಿದವ್ರು ಯಾರು ಅಂದ್ರೆ ಅರ್ನ್ಸ್ಟ್ ಚೈನ್, ಹೋವಾರ್ಡ್ ಫ್ಲೋರೆ ಆಸ್ ವೆಲ್ ಆಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ 3 ಜನಕ್ಕೂ ಏನಾಗತ್ತೆ, ನೋಬೆಲ್ ಪ್ರೈಸ್ ಹೋಗುತ್ತೆ. ಪೆನ್ಸಿಲಿಯಂ ಇಸ್ ಆಬ್ಟೈನ್ಡ್ ಫ್ರಮ್ ದ ಫಂಗಸ್. ಯಾವ ಫಂಗಸ್ ಇಂದ ನಮಗೆ ಸಿಕ್ಕಿದೆ ಪೆನ್ಸಿಲಿನ್? ಪೆನ್ಸಿಲಿಯಂ ನೊಟಾಟಮ್, PN, ಪೆನ್ಸಿಲಿಯಂ ನೊಟಾಟಮ್ ಅಂತ. ಸೊ ಇಲ್ಲಿ ನೋಡಿ, these are this one. Okay, let us proceed to the question now. ಸೊ ಇಲ್ಲಿ ಯಾವುದು ಆಂಟಿಬಯೋಟಿಕ್ಸ್ ಬಗ್ಗೆ ಇರುವ ತಪ್ಪಾದ ಸ್ಟೇಟ್ಮೆಂಟ್? ಸಮ್ ಪರ್ಸನ್ಸ್ ಹ್ಯಾವ್ ಅಲರ್ಜಿ ಫ್ರಮ್ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಆರ್ capable ಆಫ್ ಕ್ಯೂರಿಂಗ್ ಎನಿ ಡಿಸೀಸ್. ದಿಸ್ ಟರ್ಮ್ ವಾಸ್ ಗಿವನ್ ಬೈ ವ್ಯಾಕ್ಸ್ಮ್ಯಾನ್ in 1942. Antibiotics is produced by microorganism. So which is a false statement regarding antibiotics? Lubna answered it. Akhila answered it. Good. Fine. What about others? Anil Kumar answered it. Ankita. Okay, so most of you voted for option B. Some of you voted for option A. So as they asked the false statement, the right answer is here option B. So ಈ antibiotics ಅನ್ನ ನಾವು ಏನ್ ತಗೋತೇವೆ, it is not that ಎಲ್ಲ ಡಿಸೀಸು ಇದರಿಂದ ಕ್ಯೂರ್ ಆಗತ್ತೆ ಅಂತ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಡಿಸ್ಟ್ರಾಯ್. ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ನಮಗೆ ಒಂದು ಆ ಪರ್ಟಿಕ್ಯುಲರ್ ಡಿಸೀಸ್ ಬಂದಿದೆ ಅದನ್ನ ಡಿಸ್ಟ್ರಾಯ್ ಮಾಡ್ತವೆ ಅವು, ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಸೊ ಇದು ವ್ಯಾಕ್ಸ್ಮನ್ ಅನ್ನೋರಿಂದ ಅಂದ್ರೆ ವರ್ಡ್ ಇದನ್ನ ಕಂಡುಹಿಡಿದವರು ವ್ಯಾಕ್ಸ್ಮನ್ ಅನ್ನೋರು ಈ ವರ್ಡ್ ಅನ್ನ ಕೊಡ್ತಾರೆ. ದೀಸ್ ಆರ್ ಆಬ್ಟೈನ್ಡ್ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್, ಅದು ಕರೆಕ್ಟ್ ಆಗಿದೆ. ಪೆನ್ಸಿಲಿನ್, ಸ್ಟೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ಸ್, ದೀಸ್ ಆಲ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆಂಟಿಬಯೋಟಿಕ್ಸ್. ಹೌದಾ? ದೆನ್ they are used to treat various infection but tend to weaken the body's natural defense mechanism. ಸೊ ಜಾಸ್ತಿ ಆಂಟಿಬಯೋಟಿಕ್ಸ್ ತಗೊಂಡ್ರೆ ನಮ್ಮ ನ್ಯಾಚುರಲ್ ಆಗಿರುವಂತಹ ಬಾಡಿ ಮೆಕ್ಯಾನಿಸಮ್ ಏನಾಗುತ್ತೆ, ಕುಂಠಿತಗೊಳ್ತಾ ಹೋಗ್ತಾ ಹೋಗುತ್ತೆ. ಅಂಡ್ ಇಟ್ ಕ್ಯಾನ್ ಕಾಸ್ ಅಲರ್ಜೀಸ್ ಆಲ್ಸೋ. ಸೊ ಓವರ್ ಯೂಸ್ ಆಫ್ ಆಂಟಿಬಯೋಟಿಕ್ ಕ್ಯಾನ್ ಲೀಡ್ ಟು ರೆಸಿಸ್ಟೆಂಟ್ ಸ್ಟ್ರೇನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಅಂದ್ರೆ ನೀವೆಷ್ಟು ಆಂಟಿಬಯೋಟಿಕ್ ಹಾಕಿದ್ರು ಆ ಮೈಕ್ರೋ ಆರ್ಗ್ಯಾನಿಸಮ್ ಒಳಗಿನ ಇರುವ ಇನ್ಫೆಕ್ಟ್ ಮಾಡಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ಸಾಯೋದೇ ಇಲ್ಲ, ಬಿಕಾಸ್ ಅದು ರೆಸಿಸ್ಟೆಂಟ್ ಆಗ್ಬಿಡತ್ತೆ ಅಂತ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಅದು ಎಲ್ಲ ಡಿಸೀಸ್ ಅನ್ನ ಕ್ಯೂರ್ ಮಾಡೋದಿಲ್ಲ. ಫೈನ್. ನೆಕ್ಸ್ಟ್, ದ ಆರ್ಗ್ಯಾನಿಸಮ್ ಯೂಸ್ಡ್ ಫಾರ್, ಅಗೇನ್ ದ ಸೇಮ್ ಟೈಪ್ ಕೈಂಡ್ ಆಫ್ ಅ ಕ್ವಶನ್. ದ ಆರ್ಗ್ಯಾನಿಸಮ್ ಯೂಸ್ಡ್ ಫಾರ್ ಆಲ್ಕೋಹಾಲ್ ಫರ್ಮೆಂಟೇಶನ್. ಯಾವ ಆರ್ಗ್ಯಾನಿಸಮ್ ಅನ್ನ ಆಲ್ಕೋಹಾಲ್ ಫರ್ಮೆಂಟೇಶನ್ ಗೆ ಯೂಸ್ ಮಾಡ್ತಾರೆ? ಆಸ್ಪರ್ಗಿಲ್ಲಸ್, ಸ್ಯಾಕರೋಮೈಸಿಸ್, ಸೀಡೋಮೊನಾಸ್, ಪೆನ್ಸಿಲಿಯಂ. Yes, tell me. Shivamani, Anil answered to the question. Akhila, Lubna answered it. Fine, very good. So the right answer is here option B, Saccharomyces. The main reason why antibodies could not solve all the problems of bacteria mediated disease is decreased efficiency of immune system, insensitivity of the individual following prolonged exposure to antibiotics, development of mutant strains resistant to antibodies, inactivation of antibiotics by bacterial enzyme. ಏನಿದರ ಅರ್ಥ ಅಂದ್ರೆ, ಈಗ ಆಂಟಿಬಯೋಟಿಕ್ಸ್ ಅನ್ನ ತಗೊಂಡಾಗ ಆಂಟಿಬಾಡೀಸ್ ಗಳು ರಿಲೀಸ್ ಆಗ್ತವೆ. ಸೊ ವಿಚ್ ವಿಲ್ ಕಿಲ್ ದ ಮೈಕ್ರೋ ಆರ್ಗ್ಯಾನಿಸಮ್ which actually cause the infection. ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇನ್ಫೆಕ್ಷನ್ ಅನ್ನ ಮಾಡಿದಾವೋ, ಸೊ ದಟ್ ಆರ್ ಕಿಲ್ಡ್ ಬೈ ದೀಸ್ ಆಂಟಿಬಾಡೀಸ್. ಸೊ ಅವಾಗ ಸರ್ಟನ್ ಟೈಮ್ಸ್ ಏನಾಗತ್ತೆ ಅಂದ್ರೆ, ಎಷ್ಟೇ ನಾವು ಆಂಟಿಬಯೋಟಿಕ್ಸ್ ತಗೊಂಡ್ರು ಕೂಡ ಬ್ಯಾಕ್ಟೀರಿಯಾದಿಂದ ಆಗಿರುವಂತಹ ಡಿಸೀಸು ಕ್ಯೂರ್ ಆಗೋದಿಲ್ಲ. ಯಾಕೆ? ಡಿಕ್ರೀಸ್ಡ್ ಎಫಿಷಿಯನ್ಸಿ ಆಫ್ ಇಮ್ಯೂನ್ ಸಿಸ್ಟಮ್. ನಮ್ಮ ಇಮ್ಯೂನ್ ಸಿಸ್ಟಮ್ ಕುಂಠಿತಗೊಳ್ಳಿರುತ್ತೆ.
ಇನ್ಸೆನ್ಸಿಟಿವಿಟಿ ಆಫ್ ದ ಇಂಡಿವಿಜುವಲ್. ಸೊ ತುಂಬಾ ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಏನಾಗತ್ತೆ, ನಾವು ನಮ್ಮ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆದ್ರೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ ಸಾಯೋದೇ ಇಲ್ಲ. ಡೆವಲಪ್ಮೆಂಟ್ ಆಫ್ ಮ್ಯೂಟೆಂಟ್ ಸ್ಟ್ರೈನ್. ಸೊ ಆ ಇರುವ ಒಳಗಡೆ ಇನ್ಫೆಕ್ಟ್ ಮಾಡಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ಮ್ಯೂಟೇಶನ್ಗೆ ಒಳಗಾಗಿ ಆಂಟಿಬಾಡೀಸ್ ರಿಲೀಸ್ ಆದ್ರೂ ಕೂಡ ಅವು ಅದರ ಮೇಲೆ ಆಕ್ಟ್ ಮಾಡಿದ್ರು ಅವು ಸಾಯೋದಿಲ್ಲ. ಇನ್ಆಕ್ಟಿವೇಶನ್ ಆಫ್ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಇನ್ಆಕ್ಟಿವ್ ಆಗ್ತವೆ ಬೈ ದ ಬ್ಯಾಕ್ಟೀರಿಯಲ್ ಎನ್ಸೈಮ್, ಬೈ ದ ಬ್ಯಾಕ್ಟೀರಿಯಾ ವಿಚ್ ಹ್ಯಾವ್ ಬೀನ್ infected. So I got as one answer from Shivamani. Okay, what about others? Ankita, Sanjeevini, Anil, Akhila. Okay. ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್ ಆಪ್ಷನ್ ಸಿ. ಏನಾಗತ್ತೆ ಅಂದ್ರೆ ನಮ್ಮ ಒಂದು ಮ್ಯೂಟೆಂಟ್ ಸ್ಟ್ರೇನ್ಸ್ ಅಂದ್ರೆ ನಮ್ಮಲ್ಲಿರುವಂತಹ ಇನ್ಫೆಕ್ಟೆಡ್ ಏಜೆಂಟ್ಸ್ ಏನಿರ್ತವೆ, ದೇ ವಿಲ್ ಗೆಟ್ ಮ್ಯೂಟೇಟೆಡ್ ಸೊ ದಟ್ ಆಂಟಿಬಯೋಟಿಕ್ಸ್ ವಿಲ್ ನಾಟ್ ವರ್ಕ್. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪುಟ್ ಇನ್ ಟು ಆನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಫಾರ್ ಫರ್ದರ್ ಸೀವೇಜ್ ಟ್ರೀಟ್ಮೆಂಟ್? ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನ ಸೀವೇಜ್ ಟ್ರೀಟ್ಮೆಂಟ್ ಗೆ ತುಂಬಾ ಉಪಯೋಗಿಸ್ತಾರೆ. ಸೀವೇಜ್ ವಾಟರ್, ವಾಟ್ ಯು ಮೀನ್ ಬೈ ಸೀವೇಜ್ ವಾಟರ್? ದ ವೇಸ್ಟ್ ವಾಟರ್ ವಿಚ್ ವಿ ವಿಲ್ ಪ್ರೊಡ್ಯೂಸ್ ಓಕೆ ಡ್ಯೂರಿಂಗ್ ಅವರ್ ಟಾಯ್ಲೆಟ್ಸ್, ರೈಟ್? ಸೊ ಅದಕ್ಕೆ ಸೀವೇಜ್ ವಾಟರ್ ಅಂತ ಕರಿತೇವೆ ನಾವು. ಸೊ ಈ ಸೀವೇಜ್ ವಾಟರ್ ಅಲ್ಲಿ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ಆನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಂತ ಇರುತ್ತೆ. ಸೊ ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್, ಯಾವುದನ್ನ ಆನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಗೆ ಆಡ್ ಮಾಡ್ತಾರೆ? ಓಕೆನಾ? ಲುಬ್ನಾ ಆನ್ಸರ್ಡ್ ಇಟ್, ಅಖಿಲಾ ಆನ್ಸರ್ಡ್ ಇಟ್. ಪ್ರೈಮರಿ ಸ್ಲಡ್ಜ್, ಫ್ಲೋಟಿಂಗ್ ಡೆಬ್ರಿಸ್, ಎಫ್ಲುಯೆಂಟ್ಸ್ ಆಫ್ ಪ್ರೈಮರಿ ಟ್ರೀಟ್ಮೆಂಟ್, ಆಕ್ಟಿವೇಟೆಡ್ ಸ್ಲಡ್ಜ್. Shivamani answered it. So most of you answered it correctly. Option D, activated sludge ಅನ್ನ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕ್ವಶನ್. ವಾಟ್ ಗ್ಯಾಸಸ್ ಆರ್ ಪ್ರೊಡ್ಯೂಸ್ಡ್? ಓಕೆ, ವಾಟ್ ಗ್ಯಾಸಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಆನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್? ಆ ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿರುವ ಆನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಲ್ಲಿ ಯಾವ ಯಾವ ಗ್ಯಾಸಸ್ ಪ್ರೊಡ್ಯೂಸ್ ಆಗಿರ್ತವೆ? ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಓನ್ಲಿ, methane, hydrogen sulfide and carbon dioxide, methane, hydrogen sulfide and oxygen, hydrogen sulfide and carbon dioxide. Lubna answered it. Yeah, Shivamani, Anil, Akhila. Okay, so the right answer is here option B, ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಇವು ಮೂರು ಕೂಡ ಏನ್ ಮಾಡ್ತವೆ? ದೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಲಾರ್ಜ್ ಅಮೌಂಟ್ ಆಫ್ ಮೀಥೇನ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. These bacteria are commonly found in anaerobic sludge digester. Okay, along with that, we will get ammonia as well as hydrogen sulfide. Right? So these are some questions on microbes in human welfare. In the upcoming session, we will solve more questions on it. Fine. Just a minute. Okay, fine then. We'll meet you all in the next session. Until that, take care. Have a nice day. Bye-bye.